ನಮಸ್ಕಾರ ವೀಕ್ಷಕರೇ, ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಣವನ್ನು ನಮಗೆ ಯಾವ ರೀತಿ ಕಮ್ಮಿ ಬಿದ್ದಾಗ ಹಣ ಅಂದಮೇಲೆ ಎಲ್ಲರಿಗೂ ಸಮಸ್ಯೆ ಬಂದೇ ಬರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಸೊ ನೋಡೋಣ ಬನ್ನಿ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಕೊಳ್ಬೇಕಂತೇಳಿ. ತುಂಬ ಹಣ ಅವಶ್ಯಕತೆ ಬಿದ್ದಾಗ, ನಮಗೆ ಯಾರೂ ಸಹಾಯ ಮಾಡದೇ ಇದ್ದಾಗ ನಾವು ಅದನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸ್ಕೋಬೇಕಂತೇಳಿ ನೋಡೋಣ. ಸಮಸ್ಯೆ ಅಂದಮೇಲೆ ಎಲ್ಲರಿಗೂ ಬಂದೇ ಬರುತ್ತೆ. ಮೊದಲು ನಿಮ್ಮ ಉಳಿತಾಯಗಳೇನಾದರೂ ಇವೆ ಅಂತ ಮೊದಲು ನೀವು ನೋಡಿಕೊಳ್ಬೇಕು ಫಸ್ಟು. ಆಮೇಲೆ ಧನ ರಕ್ಷಿತಂ ಎಂಬುದನ್ನು ನಾವು ಅರಿತುಕೊಳ್ಳಲೇಬೇಕು. ಅದಂದರೆ ನಾವು ದುಡ್ಡು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು, ಅದನ್ನು ಯಾವ ಉಳಿತಾಯ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟು ನೀವು ಮನದಟ್ಟವಾಗಿ ಮಾಡಿಕೊಳ್ಳಬೇಕು. ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿ ಹೋಗಿ ನಿಮ್ಮ ಉಳಿತಾಯದ ಹಣವನ್ನು ಬ್ಯಾಂಕಿನಲ್ಲಿ ಅಡವಿಟ್ಟು ಸಣ್ಣ ಕೈ ಸಾಲ ಪಡೆದು ಆದಷ್ಟು ಬೇಗನೆ ಸಾಲವನ್ನು ತೀರಿಸಲು ಪ್ರಯತ್ನಿಸಿ. FD ಅಥವಾ RD ಅಂತ ಉಳಿತಾಯಗಳಿದ್ದರೆ ಅದರ ಮೇಲೆ ಸಣ್ಣ ಕೈ ಸಾಲ ಪಡೆಯಲು ಪ್ರಯತ್ನಿಸಿ. ಮತ್ತು ಎರಡನೇದು, ನೀವು ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿ ನಿಮಗೆ ಬೇಕಾದ ಹಣ ಸಿಗುವುದೇ ಅಥವಾ ಮುಂಗಡ ಸಂಬಳ ಸಿಗುವುದೇ, ಸವಲತ್ತು ಇದೆಯಾ ಎಂಬುದು ನಿಮ್ಮ ಕಚೇರಿಯಲ್ಲಿ ಫಸ್ಟ್ ವಿಚಾರಿಸಿಕೊಳ್ಳಿ. ಮೂರನೇದು, ಒಂದು ವೇಳೆ ನಿಮ್ಮ EL ಅಥವಾ ಅರ್ನ್ ಲೆವೆಲ್ಗಳನ್ನು ಎನ್ಕ್ಯಾಶ್ ಮಾಡಿಸಿಕೊಳ್ಳಬಹುದೇ ಎಂದು ಯೋಚಿಸಿ. ನಾಲ್ಕನೇದು, ನಿಮಗೆ ಬೇಕಾದ ಹಣವನ್ನು ನಿಮ್ಮ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಕೊಡಲು ಸಮರ್ಥರಿದ್ದಾರಾ ಇಲ್ವಾ ಎಂದು ಪರೀಕ್ಷಿಸಿಕೊಳ್ಳಿ. ಇಲ್ಲವಾದರೆ ಬಿಟ್ಟುಬಿಡಿ. ನಿಮ್ಮ ಬಳಿ ಷೇರುಗಳು ಅಥವಾ ಮ್ಯೂಚುವಲ್ ಫಂಡ್ಗಳೇನಾದರೂ ಇದ್ದರೆ ಸ್ವಲ್ಪ ಮಟ್ಟದ ಮಾರಿ ಇನ್ನೂ ಸ್ವಲ್ಪ ಬೇಕಾಗಿರುವ ಹಣವನ್ನು ಹೊಂದಿಸಿಕೊಳ್ಳಿ. ಬೇಕಾಗಿರುವ ಅಲ್ಪ ಹಣವನ್ನು ನಿಮ್ಮ ಹತ್ತಿರದವರ ಬಳಿ ವಿಚಾರಿಸಿ ಸಣ್ಣ ಕೈ ಸಾಲದ ಬಗ್ಗೆ ತಿಳಿಸಿ ಸಹಾಯ ಪಡೆಯಲು ಪ್ರಯತ್ನಿಸಿ. ಯಾವುದೇ ಕಾರಣಕ್ಕೂ ನಿಮ್ಮ ಬಂಗಾರ ಅಥವಾ ವಾಹನಗಳನ್ನು ಮಾರುವ ಯೋಜನೆ ಕೈ ಬಿಟ್ಟುಬಿಡಿ. ಯಾವುದಕ್ಕೂ ತಾಳ್ಮೆ ಕಳೆದುಕೊಳ್ಳಬೇಡಿ. ಅತಿ ಜಾಗ್ರತೆ ವಹಿಸಿ. ನೀವು ಯಾರಿಗಾದರೂ ಹಿಂದೆ ಹಣ ಮಾಡಿದ ಅಥವಾ ಯಾವುದೇ ಹಣದ ಸಹಾಯ ಕೊಟ್ಟಿದ್ದರೆ ಅದ್ರ ಬಗ್ಗೆ ನೆನಪಿಸಿಕೊಂಡು ಅವರ ಬಗ್ಗೆ ವಿಚಾರಿಸಿ. ಸ್ವಲ್ಪ ನಂಗೆ ಹಣದ ತೊಂದರೆ ಇದೆ, ಈಗೇನಾದರೂ ನೀವು ಕೊಡ್ಬೋದಾ ಅಂತೇಳಿ ಅವರ ಬಗ್ಗೆ ವಿಚಾರಿಸಿದ್ರೆ, ಸೊ ಅವ್ರ ಹತ್ರ ನಿಮಗೆ ಏನಾದರೂ ಇದ್ದರೆ ಅವರು ಕೂಡ ನೀವು ಹತ್ರ ಸಾಲ ರೂಪವಾಗಿ ನಿಲ್ಲಿಸ್ಕೊಳ್ಬೋದು. ಅಥವಾ ನೀವು ಅವ್ರ ಹತ್ರ ಏನಾದರೂ ದುಡ್ಡು ಕೊಟ್ಟಿದ್ರೆ ಅದು ಕೂಡ ರಿಟರ್ನ್ ಮಾಡಿಕೊಂಡ್ರೆ ನಿಮಗೆ ಒಂದೇ ರೀತಿಯಾಗಿ ಒಳ್ಳೆಯದಾಗುತ್ತೆ ಮತ್ತು ಹೆಲ್ಪ್ ಕೂಡ ಆಗುತ್ತೆ. ಇದರಿಂದ ನಿಮ್ಮ ಸ್ವಲ್ಪ ಟೆನ್ಷನ್ ಕೂಡ ನಿಮಗೆ ಕಮ್ಮಿ ಆಗುತ್ತೆ.